ನಮಸ್ತೆ, ಬಲಿಷ್ಠ ಭೂಮಿ ಭಾರತದ ಮಗಳೇ, ಜೀವನ್ವಾಸಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ಗಣೇಶನ ಹಬ್ಬ. ಗಣೇಶನ ಹಬ್ಬದ ಸಂಕಷ್ಟಹರ ಚತುರ್ಥಿಯ ಶುಭಾಶಯಗಳು ಎಲ್ರಿಗೂ ಇರಲಿ. ಯಾಕೆ ಸಂಕಷ್ಟಹರ ಅಂತ ಹೇಳಿದೆ ಅಂತಂದರೆ, ನಮಗೆ ಬರುವಂಥ ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ಬೇಕಾಗಿರುವಂಥ ಜ್ಞಾನವನ್ನು, ವಿವೇಕವನ್ನು, ಶಕ್ತಿಯನ್ನು, ಸಾಮರ್ಥ್ಯವನ್ನು, ಚೈತನ್ಯವನ್ನು ಕೊಡುವಂಥವನು ಈ ಗಣನಾಯಕ. ಹಾಗಾಗಿ ನಾವು ಗಣೇಶನನ್ನು ಸಂಕಷ್ಟಹರ ಗಣೇಶ ಅಂತ ಕರಿತೇವೆ. ನಾವು ವಿಘ್ನ ವಿನಾಯಕ ಅಂತ ಕರಿತೇವೆ. ವಿಘ್ನಗಳನ್ನು ನಿವಾರಣೆ ಮಾಡಿಕೊಡುವಂಥವನು ವಿನಾಯಕ ಅಂತ ಅಂದ್ಬಿಟ್ಟು ಯಾರು ಗಣೇಶನ ಆರಾಧನೆಯನ್ನು ಮಾಡ್ತಾ ಹೋಗ್ತಾ ಇರ್ತಾರೋ ಅವರಿಗೆ ಜೀವನದಲ್ಲಿ ಬುದ್ಧಿಶಕ್ತಿ, ಜ್ಞಾನಶಕ್ತಿ, ವಿವೇಕ ಶಕ್ತಿ ಹೆಚ್ಚಾಗ್ತಾ ಇರುತ್ತೆ. ಇವತ್ತು ಗಣೇಶನನ್ನು ನಾವು ಪೂಜೆ ಮಾಡ್ತಾ ಇರ್ಬೇಕಾರೆ, ಗಣೇಶನನ್ನು ನೆನೆಸ್ಕೊಳ್ದಾಗ, ಗಣೇಶನ ಆರಾಧನೆ ಮಾಡಬೇಕಾದಾಗ ನಾವು ಕೇಳ್ಕೊಬೇಕಾಗಿರೋದು ಗಣೇಶನಲ್ಲಿದೆ ಸಿದ್ಧಿ ಬುದ್ಧಿ ಕೊಡಪ್ಪ ಅಂತ ಅಂದ್ಬಿಟ್ಟು. ಜೀವನದಲ್ಲಿ ಬೇಕಾಗಿರೋದನ್ನು ಸಿದ್ಧಿಸ್ಕೊಳ್ಳೋದು, ಆ ಸಿದ್ಧಿಸ್ಕೊಳ್ಳೋಕೆ ಬೇಕಾಗಿರೋಂಥ ಬುದ್ಧಿ, ಸಿದ್ಧಿ ಬುದ್ಧಿ ಇದನ್ನು ಕೊಡಪ್ಪ ಅಂತಂದ್ಬಿಟ್ಟು ಆ ಗಣೇಶನನ್ನು ಕೇಳ್ಕೋಬೇಕು. ಜೀವನದಲ್ಲಿ ಬರುವ ಸರ್ವ ಸಂಕಷ್ಟಗಳನ್ನು ಜಯಿಸುವಂಥ ಜ್ಞಾನ, ವಿವೇಕ, ಶಕ್ತಿ ನಮಗೆ ಕೊಡಪ್ಪ ಅಂತ ಕೂಡ ಅವನನ್ನು ಕೇಳ್ಕೋಬೇಕು ಅಲ್ವಾ. ಸೊ ಗಣೇಶ ಎಲ್ರಿಗೂ ಕೂಡ ಅಷ್ಟಲ್ಲೇ ಬಿಡ್ತಾ ಇರ್ತೀನಿ. ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹ, ಆನಂದ, ಸಮೃದ್ಧಿಯಾಗಿ ಅಷ್ಟೈಶ್ವರ್ಯಗಳನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಎಪಿಸೋಡನ್ನು ಮಾತಾಡ್ತೀನಿ. ಏನು ಅಂತಂದರೆ, ಹೌಸ್ ಆ್ಯಸ್ ಪರ್ ವಾಸ್ತು ನೋಡ್ತಾ ಹೋದಾಗ ಕಿಚನ್ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದೀವಲ್ಲ. ಸೊ ಈ ಕಿಚನ್ನು ಸೌತ್ ಈಸ್ಟಲ್ಲಿ ಇದ್ದರೆ, ಅಂದರೆ ಆಗ್ನೇಯ ಭಾಗದಲ್ಲಿ ಇದ್ದರೆ ಏನು ಅಂತಂದರೆ, ಆಗ್ನೇಯ ಭಾಗ ಯಾರಿಗೆ ಸ್ವಂತ ಅನ್ನೋದಾದರೆ ವಾಸ್ತು ಪ್ರಕಾರ ನೋಡ್ಕೋದಾಗ ಇದು ಬಂದ್ಬಿಟ್ಟು ಶುಕ್ರನಿಗೆ ಸ್ವಂತವಾದಂಥ ಜಾಗ. ಶುಕ್ರ ಏನೇನು ಕೊಡ್ತಾ ಇರ್ತಾನೆ ನಮಗೆ? ಡಬ್ಬು ಚೆನ್ನಾಗಿ ಕೊಡ್ತಾನೆ, ಲಿಕ್ವಿಡಿಟಿ, ಕ್ಯಾಶನ್ನು ಚೆನ್ನಾಗಿ ಕೊಡ್ತಾ ಇರ್ತಾನೆ. ಮತ್ತೊಂದು, ಇದು ಯಾರಿಗೆ ಅಂದರೆ ಈ ದೈವಗಳು ಅಂತಂದ ಬಂದಾಗ ಇದು ಅಗ್ನಿಯ ಸ್ಥಾನ, ಅಗ್ನಿಯ ಸ್ವಸ್ಥಾನ ಆಗಿರುತ್ತೆ. ಈ ಅಗ್ನಿಯ ಸ್ವಸ್ಥಾನದಲ್ಲಿ ಯಾರು ಅಡುಗೆಯನ್ನು ಮಾಡಿ ಊಟ ಮಾಡ್ತಾ ಇರ್ತಾರೋ ಅವರು ಜೀವನದಲ್ಲಿ ಸಕಲ ಸಮೃದ್ಧಿಗಳನ್ನು ಪಡೀತಾರೆ ಅನ್ನೋದು ವಾಸ್ತುವಿನ ಪ್ರಕಾರ ನಿಜ. ಈಗಾಗಲೇ ನಾನು ಬೇಕಾದಷ್ಟು ಮನೆಗಳಿಗೆ ವಾಸ್ತುವನ್ನು ಮಾಡಿದಾಗ ಈ ಥರ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಪ್ರಾಬ್ಲಮ್ ಇತ್ತು ಅದನ್ನು ಸರಿಪಡಿಸಿ ಸ್ಟವ್ ಪೊಸಿಷನ್ನ ಈ ಜಾಗಕ್ಕೆ ಶಿಫ್ಟ್ ಮಾಡಿದ್ಮೇಲಿಂದ ಸಾಕಷ್ಟು ಅವ್ರ ಮನೆಯಲ್ಲಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಂಸಾರ ನಡೆಸೋದಕ್ಕೆ ತೊಂದರೆಗಳು ಬರೋಲ್ಲ. ದಿನನಿತ್ಯ ಸಂಸಾರ ನಡೆಸೋದಕ್ಕೆ ಬೇಕಾಗಿರೋಷ್ಟು ಸಂಪತ್ತುಗಳನ್ನು ಭಗವಂತ ನಮಗೆ ಕರುಣಿಸ್ತಾ ಇರ್ತಾನೆ. ಯಾರು? ಶುಕ್ರನ ಕೃಪಾ ಕಟಾಕ್ಷ, ಲಕ್ಷ್ಮಿಯ ಶುಭ ಕೃಪಾ ಕಟಾಕ್ಷ ಆಗ್ತಾ ಇರುತ್ತೆ. ಯಾಕೆ ಹಿಂಗಾಗುತ್ತೆ ಅಂತಂದಾಗ, ಇಲ್ಲಿ ವಿಶೇಷವಾಗಿ 4 ದೇವತೆಗಳು ಬರ್ತಾರೆ. ಒಂದು ಆಕಾಶ ಅಂತಂದರೆ, ಆಕಾಶ ಅಂದರೆ ಏನು? ಸ್ಪೇಸ್. ಇಲ್ಲೇನಾಗುತ್ತದೆ, ಒಬ್ಬರ ಮನೆಯಲ್ಲಿ ಒಬ್ಬರ ಅಭಿಪ್ರಾಯಕ್ಕೆ ಮತ್ತೊಬ್ಬರು ಏನು ಮಾಡ್ತಾರೆ? ಸ್ಪಂದಿಸ್ತಾರೆ, ಅನುಮೋದಿಸ್ತಾರೆ, ಅವಕಾಶ ಕೊಡ್ತಾರೆ. ಯಾರು ಒಂದು ಮಾತನ್ನು ಮತ್ತೊಬ್ಬರ ಜೊತೆ ಮಾತಾಡ್ಬೇಕಾದ್ರೆ ವಿಚಾರಗಳನ್ನು ತಿಳಿಸಿದಾಗ ಮತ್ತೊಬ್ಬರು ಕೇಳ್ತಾ ಹೋಗ್ತಾರೋ ಮಾಡ್ತಾರೋ ಅವ್ರ ಮಧ್ಯೆ ಬಾಂಧವ್ಯ ಚೆನ್ನಾಗಿ ಬೆಳೆಯುತ್ತೆ. ನಾ ಹೇಳಿದ್ದೇ ಆಗಬೇಕು, ನಾ ಮಾಡಿದ್ದೇ ನೋಡಬೇಕು, ಈ ರೀತಿ ಬಂತು ಅಂದರೆ, ಆ ಈಗೋ ಬಂತು ಅಂತಂದರೆ ಸಂಬಂಧಗಳು ಹಾಳಾಗೋಗ್ಬಿಡುತ್ತೆ. ಬಟ್ ಇಲ್ಲೇನಾಗುತ್ತೆ, ಆಕಾಶ ಅನ್ನೋಂಥವ್ರು ಆ ಒಂದು ದೇವತೆ ಆ ಒಂದು ಎನರ್ಜಿ ಏನು ಮಾಡುತ್ತೆ? ಅವಕಾಶಗಳನ್ನು ಕೊಡ್ತಾ ಹೋಗ್ತಾರೆ ಯಥೇಚ್ಛವಾಗಿ. ಮತ್ತೊಂದು ಇನ್ನೇನಾಗುತ್ತಾರೆ, ಇಲ್ಲಿ ಮತ್ತೊಂದು ದೇವತೆ ಇರೋದು ಅನಿಲ ಅಂತ. ಅನಿಲ ಅಂತಂದರೆ ಅಪ್ಲಿಫ್ಟರ್ ಅಂದರೆ ಜೀವನದಲ್ಲಿ ಮೇಲೆತ್ತುವಂಥವ್ರು. ಇಲ್ಲೇನಾಗುತ್ತಾರೆ, ಮನೆಯಲ್ಲಿ ಒಬ್ರಿಗೊಬ್ರು ಮೇಲೆ ಎತ್ತುವಂಥ, ಅಂದರೆ ಜೀವನದಲ್ಲಿ ಉದ್ಧಾರ ಆಗುವಂಥ ವಿಚಾರಧಾರೆಗಳನ್ನು ಮಾತಾಡ್ಕೊಳ್ತಾ ಇರ್ತಾರೆ, ಅದರ ಜ್ಞಾನವನ್ನು ಹಂಚಿಕೊಳ್ತಾ ಇರ್ತಾರೆ. ಒಬ್ಬರು ಎಚ್ಚರ ತಪ್ಪರೆ ಮತ್ತೊಬ್ಬರು ಅವರಿಗೆ ಎಚ್ಚರಿಸ್ತಾರೆ. ಅಪ್ಪ ಎಚ್ಚರ ತಪ್ಪಿದೆಯಾ ನೀನು, ಏನೇನೋ ಮಾತಾಡ್ತಾ ಇದೆಯಾ, ಇಲ್ಲ ಹಿಂಗೆ ಮಾತಾಡೋದಲ್ಲ, ಹಿಂಗೆ ಮಾತಾಡಬೇಕು, ಈ ರೀತಿ ಮಾತಾಡಬೇಕು, ಈ ರೀತಿ ಕೆಲಸ ಮಾಡೋದಲ್ಲ, ಈ ರೀತಿ ಕೆಲಸ ಮಾಡಬೇಕು, ಈ ರೀತಿ ಒಡನಾಟ ಇಟ್ಕೊಳ್ಳೋದಲ್ಲ, ಇಂಥ ಒಡನಾಟ ಇಟ್ಕೋಬೇಕು, ಮಾಡಬೇಕು ಅಂತರೋದನ್ನು ಒಂದು ನಮಗೆ ಜಾಗೃತ ಮನೋಭಾವವನ್ನು ಕೊಡ್ತಾ ಹೋಗ್ತಾರೆ. ಹಾಗೆ ಈ ಭಾಗದಲ್ಲಿ ಬರುವಂಥದ್ದು ಸವಿತಾ ಅಂತಂದ್ಬಿಟ್ಟು. ಸವಿತಾ ಅಂತಂದಾಗ ಇದೇನಾಗುತ್ತೆ, ಜೀವನದಲ್ಲಿ ಆಸೆ ಆಕಾಂಕ್ಷೆಗಳನ್ನು ಇಗ್ನೈಟ್ ಮಾಡ್ತಾರೆ, ಪ್ರಚೋದನೆ ಮಾಡುವಂಥ ಶಕ್ತಿಯನ್ನು ಇಲ್ಲಿ ಕೊಡುತ್ತೆ. ಒಬ್ಬ ಮನುಷ್ಯನಿಗೆ ಬೇಕಲ್ಲ, ಜೀವನದಲ್ಲಿ ಏನಾದ್ರು ಸಾಧಿಸಬೇಕು ಅಂತಂದರೆ ಅವ್ನಿಗೇನು ಬೇಕು? ಆ ಪ್ರಚೋದನೆ ಬೇಕು. ಆ ಪ್ರಚೋದನೆಯನ್ನು ಕೊಡುವಂಥದ್ದಿತ್ತು. ಆಮೇಲೆ ಸವಿತ್ರ ಅಂತಂದ್ಬಿಟ್ಟು, ಒಂದು ಸವಿತಾ ಮತ್ತೊಂದು ಸವಿತ್ರ ಅಂತಂದ್ಬಿಟ್ಟು. ಈ ಸವಿತ್ರ ಏನಾಗುತ್ತೆ ಅಂತಂದರೆ, ನಮಗೆ ಜೀವನದಲ್ಲಿ ಏನು ಬೇಕಾಗುತ್ತೋ ಅದಕ್ಕೆ ಬೇಕಾಗಿರೋ ವಿಚಾರಧಾರೆಗಳನ್ನ ನಮ್ಮನ್ನು ತುಂಬಿಸಿ ಏನು ಮಾಡುತ್ತೆ? ಪುಷ್ ಮಾಡುತ್ತೆ. ಎಷ್ಟೋ ಸಲ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಅಂತಂದು ಏನು ಮಾಡ್ತಾರೆ, ಸ್ವಲ್ಪ ಪುಷ್ ಮಾಡಿ ಸರ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತಾರೆ. ಪುಷ್ ಮಾಡ್ಕೊಂಡು ಹೋದಾಗ ಗಾಡಿ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಥರ ಜೀವನದಲ್ಲಿ ನಾವು ಯಾವಾಗ ನಿಂತಾಗ ಅದು ನಮ್ಮನ್ನು ಪುಷ್ ಮಾಡಿ ಸ್ಟಾರ್ಟ್ ಮಾಡುತ್ತೆ. ಹಾಗೆ ನಮಗೆ ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಬೇಕಾಗಿರೋ ಶಕ್ತಿ ಚೈತನ್ಯವನ್ನು ಕೊಡುವಂಥದ್ದು ಈ ಸೌತ್ ಈಸ್ಟು. ಈ ಭಾಗದಲ್ಲಿ ಅಡುಗೆ ಮನೆ ತುಂಬ ಒಳ್ಳೆಯದು. ಅಡುಗೆ ಮನೆ ಅನ್ನೋದಕ್ಕಿಂತ ವಿಶೇಷವಾಗಿ ಸ್ಟವ್ ಪೊಸಿಷನ್ ತುಂಬ ಇಂಪಾರ್ಟೆಂಟ್. ಈ ಭಾಗದಲ್ಲಿ ಇಟ್ಕೊಂಡು ಮಾಡಿದ್ರೆ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಕಟ್ಟಿಟ್ಟ ಬುತ್ತಿ. ಓಕೆ, ಪ್ರಶ್ನೆಗಳು ಅಂತ ಬಂದಾಗ ಒಬ್ರು ಕೇಳ್ತಾ ಇದ್ದಾರೆ, ಸಾರ್ ಸೆಪ್ಟಿಕ್ ಟ್ಯಾಂಕು, ಬಾತ್ರೂಮು, ಟಾಯ್ಲೆಟು ಇದಿಷ್ಟು ಸೌತ್ ವೆಸ್ಟಲ್ಲಿ ಇಟ್ಕೋಬೋದಾ ಅಂತ ಕೇಳ್ತಾರೆ. ದಯವಿಟ್ಟು ಇಟ್ಕೋಬೇಡಿ ಅಂತಲೇ ಹೇಳ್ತಾರೆ.
ಯಾಕಂದರೆ ಈಗ ಅಲ್ಲಿ ಸಾಕಷ್ಟು ಪ್ರಾಬ್ಲಮ್ಗಳನ್ನು ಹೋಗಿದೆ. ಯಾಕಂದರೆ ಸೌತ್ ವೆಸ್ಟಲ್ಲಿ ಬಂದು ಈ ಸೆಪ್ಟಿಕ್ ಟ್ಯಾಂಕ್ ಇರೋವಂಥದ್ದು, ಬಾತ್ರೂಮ್ ಇರೋವಂಥದ್ದು, ಟಾಯ್ಲೆಟ್ ಇರೋವಂಥದ್ದು ಆಯಿತು ಅಂತಂದ್ರೆ ಏನಾಗುತ್ತೆ, ಊಟ ಮಾಡ್ತೀವಿ, ಲೂಸ್ ಮೋಷನ್ ಆಗ್ತಾ ಇದ್ರೆ ಊಟ ಎಷ್ಟೇ ಮಾಡಿದ್ರೆ ಏನಾಗುತ್ತೆ, ಲೂಸ್ ಮೋಷನ್ ಆಗಿ ಹೋಗ್ತಾ ಇರ್ತದಲ್ವಾ. ಸೊ ಹಿಂಗೆ ಹೋಗುತ್ತೆ, ಹಂಗೆ ಹೋಗ್ತಾ ಇರ್ತದೆ, ಅರ್ಧ ಗಂಟೆ ಮುಕ್ಕಾಲು ಗಂಟೆಲಿ ಹೋಗುತ್ತೆ. ನಿಮಗೆ ಶಕ್ತಿ ಚೈತನ್ಯ ಎಲ್ಲಿ ಬರುತ್ತೆ? ಅದೇ ರೀತಿ ಏನಾಗ್ಬಿಡುತ್ತೆ, ಯಾವಾಗ ನಮಗೆ ಸೌತ್ ವೆಸ್ಟಲ್ಲಿ ಹಳ್ಳ ಜಾಸ್ತಿ ಆಗುತ್ತೋ ನಾರ್ತ್ ಈಸ್ಟಿಂದ ಬರುವಂಥ ಎನರ್ಜಿ ಏನಾಗುತ್ತೆ ಇಲ್ಲಿಗೆ ಡೈರೆಕ್ಟಾಗಿ ಅಲ್ಲಿ ಹೋಗುತ್ತೆ. ನಾರ್ತ್ ಈಸ್ಟಿಂದ ಸೌತ್ ವೆಸ್ಟ್ಗೆ ಬರುವಂಥದ್ದು ಹಿಂಗೆ ಸೈ ಅಂತ ಹಿಂಗೆ ಬರುವಂಥದ್ದು ಏನಾಗುತ್ತೆ, ಅಲ್ಲಿ ಹಳ್ಳ ಆಯಿತು ಅಂದರೆ ಏನಾಗುತ್ತೆ, ಅಲ್ಲಿ ಎನರ್ಜಿ ಡಿಪ್ ಆಗುತ್ತೆ. ಎನರ್ಜಿ ಡಿಪ್ ಆಯಿತು ಅಂತಂದರೆ ಒಳಗಡೆಗೆ ಬೇರೆ ಯಾವುದೇ ಭಾಗಕ್ಕೆ ಎನರ್ಜಿ ಬರೋಲ್ಲ. ಬೇರೆ ಯಾವುದೇ ಭಾಗಕ್ಕೆ ಎನರ್ಜಿ ಬರಲಿಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಆ ಶಕ್ತಿ ಚೈತನ್ಯನೂ ಇರೋದಿಲ್ಲ, ಸುಖ ಶಾಂತಿ ನೆಮ್ಮದಿ ಏನೂ ಇರೋದಿಲ್ಲ, ಬಾಂಧವ್ಯಗಳು ಹಾಳಾಗೋಗ್ಬಿಡ್ತದೆ, ಕೆಲಸ ಕಾರ್ಯಗಳು ಎಕ್ಕುಟ್ಟೋಗ್ಬಿಡ್ತದೆ, ಹಿಂಗೆಲ್ಲ ಆಗುತ್ತೆ. ಹಾಗಾಗಿ ನೀವು ಯಾರು ಕೇಳಿದ್ರಲ್ಲ ಪ್ರಶ್ನೆ, ದಯವಿಟ್ಟು ನಿಮ್ಮ ಕೈ ಮುಗಿ ಕೇಳ್ಕೊತೀನಿ, ಈ ಭಾಗದಲ್ಲಿ ಈ ಮೂರನ್ನು ಮಾಡ್ಕೋಬೇಡಿ. ಓಕೆ, ಮತ್ತೊಬ್ರಿಗೆ ಏನು ಕೇಳಿದ್ರು ಅಂದರೆ ಈ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು, ಅಂದರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಅಂತಂದರೆ ನಿಮಗೆ ಟೋಸ್ಟರ್ದಾಗಿರ್ಬೋದು, ಅಥವಾ ಓವನ್ ಆಗಿರ್ಬೋದು, ಮಿಕ್ಸಿ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಐರನ್ ಬಾಕ್ಸ್ ಆಗಿರ್ಬೋದು, ಪ್ಲಸ್ ಗೀಸರ್ ಆಗಿರ್ಬೋದು, ಇದೆಲ್ಲನೂ ಕೂಡ ಎಲೆಕ್ಟ್ರಾನಿಕ್ ಐಟಮ್ಸಲ್ಲಿ ಬಂದ್ಬಿಡುತ್ತೆ. ಸೊ ಇದನ್ನು ಇಟ್ಕೊಳ್ಳೋಂಥ ಒಳ್ಳೆ ಜಾಗ ಯಾವುದು ಅಂತ ಕೇಳ್ತಾ ಇದ್ದಾರೆ. ಈ ಹೇರ್ ಡ್ರೈಯರು ಇದು ಕೂಡ ಇರ್ತದೆ. ನಾನು ಹೇಳ್ತೀನಲ್ಲ, ಇದಕ್ಕೆ ಇಂಥದ್ದೇ ಜಾಗ ಅಂತ ಏನೂ ಇಲ್ಲ, ನೀವು ಅದನ್ನು ನೋಡಬೇಕು. ಈಗ ಟಿ ವಿ ಎಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಹೇಳ್ತಾರೆ, ಎಲೆಕ್ಟ್ರಾನಿಕ್ ಕೆಲವೊಬ್ರು ಹೇಳ್ಬಿಡ್ತಾರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲನೂ ಕೂಡ ಬೆಂಕಿಗೆ ಸಂಬಂಧಪಟ್ಟಿದ್ದು, ಹಾಗಾಗಿ ಅದನ್ನೆಲ್ಲ ತೊಗೊಂಡೋಗಿ ಅಗ್ನಿಮೂಲೆಯಲ್ಲಿ ಇಟ್ಬಿಡಿ ಅಂತ ಹೇಳ್ತಾರೆ. ಆಗುತ್ತಾ? ಒಂದೊಂದು ಪರ್ಪಸ್ಗೆ ಇರುತ್ತೆ, ಅಂದರೆ ಒಂದೊಂದರ ಉದ್ದೇಶ ಒಂದೊಂದಿರುತ್ತೆ. ಈಗ ಟಿ ವಿ ಎಂಟರ್ಟೈನ್ಮೆಂಟ್ ಎಲ್ಲಿರಬೇಕು, ಹಾಲಲ್ಲಿ ಇರ್ತದೆ, ರೈಟ್. ಫ್ರಿಡ್ಜ್ ಎಲ್ಲಿರಬೇಕು, ಒಂದು ಅಡುಗೆ ಮನೆಯಲ್ಲಿರಬೇಕು, ಇಲ್ಲಾಂದರೆ ಡೈನಿಂಗ್ ಟೇಬಲಲ್ಲಿ, ಅದು ಡೈನಿಂಗ್ ಹಾಲಲ್ಲಿ ಇರಬೇಕು, ರೈಟ್. ಹಾಗೆ ಗೀಸರ್ ಎಲ್ಲಿರಬೇಕು, ನಿಮಗೆ ಟಾಯ್ಲೆಟಲ್ಲಿರಬೇಕು, ಬಾತ್ರೂಮಲ್ಲಿ ಇರಬೇಕು, ಸರಿನಾ? ಹಾಗೆ ಐರನ್ ಮಾಡ್ಕೊಳ್ಳೋಕ್ಕೆ ಎಲ್ಲಿ ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೋ ಆ ಒಂದು ಯುಟಿಲಿಟಿ ಜಾಗದಲ್ಲಿ ಐರನ್ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಇರಬೇಕು. ಹಾಗೆ ವಾಷಿಂಗ್ ಮಿಷಿನ್ ಎಲ್ಲಿರಬೇಕು, ನಿಮಗೆ ಯುಟಿಲಿಟಿಲೇ ಇರಬೇಕು ಅಲ್ವಾ? ಸೊ ಎಲೆಕ್ಟ್ರಾನಿಕ್ ಐಟಮ್ ಅಂತಂದ್ಬಿಟ್ಟು ಅದು ಇನ್ನೆಲ್ಲ ತೊಗೊಂಡೋಗಿ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಯಾವ ವಸ್ತುವನ್ನು ಯಾವುದಕ್ಕೋಸ್ಕರ ಬಳಸ್ತಾ ಇದ್ದೀವಿ, ಅದರ ಮೂಲ ಉದ್ದೇಶ ಏನು, ಅದರ ಕಾರ್ಯವೈಖರಿ ಏನು ಅನ್ನೋದ್ರ ಮೇಲೆ ವಾಸ್ತು ಅಡಗಿದೆ. ಸುಮ್ಮನೆ ಲೆಕ್ಕಾಚಾರ ಮಾಡ್ಕೊಂಡು ಎಲೆಕ್ಟ್ರಾನಿಕ್ ಐಟಮ್ಸು ಎಲ್ಲನೂ ಅಗ್ನಿಗೆ ಸಂಬಂಧಪಟ್ಟಿದ್ದು, ಹಾಗಾಗಿ ಎಲ್ಲ ತೊಗೊಂಡೋಗಿ ಅಗ್ನಿ ಮೂಲೆಯಲ್ಲಿ ಹಾಕ್ಬಿಡಿ. ಇದೆಲ್ಲ 4 ಆಣೆ 3 ಆಣೆ 4 ಆಣೆ 3/4 ಆಣೆ ಇಂಥವ್ರು ಮಾತಾಡುವಂಥದ್ದು. ಸೊ ಯಾರು ಸರಿಯಾಗಿ ಅದರ ತತ್ವಗಳು, ಅದರ ಉಪಯೋಗಗಳು, ಅದರ ಕಾರ್ಯವೈಖರಿನ ಅರ್ಥ ಮಾಡ್ಕೊಂಡಿರ್ತಾರೋ ಅವರೇ ಸರಿಯಾಗಿ ವಾಸ್ತುನ ಹೇಳೋಕ್ಕಾಗುತ್ತೆ. ಇಲ್ಲದಿದ್ದರೆ ಹೇಳ್ತಾರೆ, ನೀವು ಕೇಳ್ಕೊತೀರಾ, ಮಾಡ್ಕೊತೀರಾ, ಅದರಲ್ಲಿ ಅನುಕೂಲ ಆದರೂ ಸರಿ, ಅನಾನುಕೂಲ ಆದರೂ ಸರಿ, ಕೊನೆಗೆ ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ತಲೆ ನೀವೇ ಕೆಡ್ಸ್ಕೊಂಡು ನಿಮ್ಮ ಬಾಳು ನೀವೇ ಹಾಳು ಮಾಡ್ಕೊತೀರ. ಓಕೆ, ತಿಳ್ಕೊಳ್ಳಿ ಯಾವುದು ಯಾವ ರೀತಿ ಕೆಲಸ ಮಾಡುತ್ತೆ, ಅದರಿಂದ ಆಗೋದು ಉಪಕಾರ ಏನು. ಹಾಗಾಗಿ ಅದಕ್ಕೆ ಆದಂಥ ಪ್ಲೇಸ್ಮೆಂಟ್ಗಳು ಇದ್ದೇ ಇರ್ತದೆ. ಓಕೆ, ಸೊ ಮತ್ತೊಮ್ಮೆ ಗಣೇಶ ಹಬ್ಬದ ಶುಭಾಶಯಗಳಂತ ತಿಳಿಸ್ತಾ, ಆ ಗಣೇಶ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷ್ಯ ಉಲ್ಲಾಸ ಉತ್ಸಾಹ ಮತ್ತು ಅಷ್ಟೈಶ್ವರ್ಯಗಳನ್ನು ಯಥೇಚ್ಛವಾಗಿ ಕೊಡಲಿ, ಅದ್ರ ಜೊತೆಗೆ ಬುದ್ಧಿಸಿದ್ಧಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.